ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಏನು ಅಷ್ಟೇ ಬ್ಯಾಂಕಿನ ಸಾಲ ಇನ್ನೊಂದು ತಿಂಗಳು 20 ಕಾಡ್ತಾರಪ್ಪ. ಆಮೇಲೆ ಮತ್ತೆ ಹೊಸ ಸಾಲ ಹಾಕಿಕೊಡ್ರಿ ಅಂತ ಅಂದು ಕೂಡ ಅವ್ರು ಹಾಕಿಕೊಡ್ತಾರೆ. ನಮ್ದು ಒಂದು ಪೈಪ್ಲೈನ್ಸ್ ಎಲ್ಲ ಸಾಲ ಮಾಡಿತ್ತು 34 ಲಕ್ಷ ರೂಪಾಯಿ. ಆ ಹೊಲನು ಕೊಡ್ರಿ, ಏನು ಕೊಟ್ರು ಅಪ್ಲೈ ಮಾಡ್ತೇವೆ. ಏನು ಕೊಟ್ರು ಅದನ್ನ ಹರ್ಕೊಂತಾನೆ ಅಷ್ಟ ಕೇಳ್ರಿ. ಕೈ ಎತ್ತಿ ಕೊಡಕ್ ಆಗುದಿಲ್ಲ. ಒಂದು ನಂಬರ್ ಕಡಕ್ ಹಾಕಲ್ಲ. ಯಾಕೆ ಸುಳ್ಳು ಕೊಡ್ರಿ ಬಟ್ಟೆ ಹಾಕೋದು ಅವಾಗ ಕೇಳಿಲ್ಲ, ಬರೀ ಸಾಲ ಹೇಳ್ತಾನ. ಗಂಡ ಹೆಸರು ಯಾರು ಹೇಳುದಿಲ್ಲ. ಕೊಂಡ್ರಂತ ಹೇಳ್ರಿ. ಸೊಕ್ಕ ಮುರಿ ಬೇಕಾಗಿತ್ತು ಕೊಂದ್ರಂತ ಹೇಳ್ರಿ. ನೋಡೋದು ಕೊಡ್ರಿ, ಕಲಿಯುಗ ಹೌದು. ಹೆಬ್ಬಳ್ಳಾಗ ದೇವ್ರಿ ಹಂಗೆ ಹೇಳ್ತಾನ ಅಂದ್ರ ಕರೆದು ಊಟ ಮಾಡುತ್ತಾನಪ್ಪ ಇವ ಅನ್ನೋದು ತಿಳ್ಕೋಬೇಕು. ನೋಡ್ ಕೊಡ್ರಿ, ಒಂದು ಕೇಸ್ ಕರ್ಕೊಂಡ್ ಬಂದ್ರ ಕರ್ರಿ ನೋಡ್ರಿ. ಆರಾಮದಿ ಕೇಸ್ ಹೊತ್ಕೊಂಡ್ ಬರುವುದು ಕೇಸ್ ಇದ್ರೆ ಹಿಂಗಿದೆ. ಕೇಸ್ ಹಾಕು
ಕರ್ಕೊಂಡ್ಬಂದವ್ರಿಗೆ ಏನು ಕಾಣಕತ್ತೈತಿ ತಕೊಂಡ್ಬಿಡಿಯಪ್ಪ. ಯಾರು ಏನು ಮಾಡ್ಸಾರ ಅದನ್ನು ತಕೊಂಡ್ಬಿಡು ಅಂತ ಬೇಡ್ಕೊಂಡು ಏನ್ ಕಡಕತ್ತೈತಿ ತಕ್ಕೊಂಡು ನಮ್ಮ ಯಾರು ಏನು ಮಾಡ್ಸಾರ ಅದನ್ನು ತಕೊಂಡ್ಬಿಡು. ಈ ಬ್ಯಾಗ್ ಎಲ್ಲ ಪೂರ ಇಟ್ಕೊಂಡು ಕಾಯ್ಕಾದೊಳಗೆ ನಿರ್ಧಾರ ಆಮೇಲೆ ಕೇಳ್ಕೊಂಡು ಹೋಗಿ ಸುಖ ಆಗುತ್ತಲ್ಲ. ತಡಿ ಮಾಡಿದ್ರೆ ಅವ್ನಿಗೆ ಕರ್ಕೊಂಡು ಹೋಗಲಿ. ಹಿಡಿ ಬಿಡ ಅಲ್ಲೇ ನಿಂದ್ರೆ ಅಲ್ಲೇ ಅಲ್ಲೇ ಇನ್ನೊಂದು ಕೇಸ್ ನೋಂದ್ ಕೊಡ್ರಿ. ಪರವಾನಗಿ ಕೊಟ್ಟು ಬಿಡ್ತೀನಿ, ಮೋದಿ ಹೋಗಿ ಬಿಡ್ರಿ. ಅವರು ಪರವಾನಗಿ ಕೇಳಕ್ ಬಂದಿಲ್ಲ, ಇನ್ನು 4 ಬದುಕ್ಲಿ ಅಂತ ನಿನ್ನ ಮ್ಯಾಗ ನಂಬಿಕೆ ಇಟ್ಕೊಂಡ್ ಬಂದಾರ. ಪರವಾನಗಿ ಕೊಡಕ ನೋಡ್ಯಾರ ನಂಬ್ಕೊಂಡ್ ಬಂದಾರ. ನಂಬಿಕೆ ಒಂದ್ ಈ ಕೂತಿನಾಗಿದ್ದ ಕಡ್ಯಾಕ ಮಾಡು. ನಿನ್ನ ಹೆಸರು ಬೆಳಗತ್ತ. ಪರೀಕ್ಷೆ ಮಾಡ್ಲಿ ಬ್ಯಾಡ ಅನ್ನೋದಿಲ್ಲ, ಅಂದ್ರೆ ಈ ರೀತಿ ಪರೀಕ್ಷೆ ಮಾಡಕ್ ಬರ್ಬಾರ್ದು. ಹೌದು, ಮತ್ತೆ ಏನ್ ಮಾಡ್ಬೇಕು? ಮಿಕ್ಕಿದ ಕಾಲಕ್ಕೂ ಬಂದಾರ ಕೇಳಿ, ನಿನ್ನ ಸುದ್ದಿ ವಾಯನ ಕೇಳಿ ಬಂದಾರ. ಅವ್ರಿಗೆ ನಿರಾಶೆ ಮಾಡಬೇಡ. ನಾವು ಯಾರನ್ನೋ ಬಿಟ್ಟಿಲ್ಲ, ಖರೆ ಬರುವಂತ ಈ ಟೈಮ್ನಾಗ ನೀ ಉಳಿದು ನಿನ್ನ ಹೆಸರು ಬೆಳೆಸು. ಆ ಮೂಲಕ್ಕೆ ಹಣಿಗೆ ಮೋದಿ ಹಚ್ಬಿಡ್ರಿಪ್ಪ. ಬೇಡ, ಹಣಿಗೆ ಹಚ್ಚೋದು ಬೇಕಾಗಿಲ್ಲ, ನಸಲಿಗೆ ಹಚ್ತಾರ. ಹಣಿಗೆ ಹಚ್ಚು ಅವ ಹಚ್ತಾನ. ಅದನ್ನ ನಿನ್ನ ತಗದಲ್ಲ, ನಮ್ಮ ತಗದನೂ ಅಲ್ಲ. ಹಣಿಗೆ ಹಚ್ಚೋದು ಉಳಿಸಪ್ಪ ಅಂತ ಬೇಡ್ಕೊಂತೀವಿ ನಾವು. ಮತ್ತೆ ನೀ ಹಣಿಗೆ ಹಚ್ಚು, ಅದನ್ನು ಮಾಡು, ಇದನ್ನು ಮಾಡು ಅಂತ ನಿಂದ ಹೇಳ್ತೀಯ. ನೀನು ನಂಬ್ಕೊಂಬಂದಾರ ನಿನ್ನ ಬಪ್ಪದು ತಪ್ಪ. ಹೌದು, ಖರೆ ಆರಾಮು ನಿನ್ನದಾರು ಗುರು ಕಾಯುವ. ಇದು ಹೆಂಗ ನೀನ ಕಾಯ್ಬೇಕ ಅವ್ರನ್ನ. ಇದು ಒಂದ್ಸಲ ಮರಣ ಯಾರನ್ನೂ ಬಿಟ್ಟಿಲ್ಲ. ಇದು ಒಂದ್ಸಲ ನಿನ್ನ ಪಾದಕ್ಕೆ ಬಂದು ಬಿದ್ದಾರ, ಉದ್ಧಾರ ಮಾಡು. ಮುಂದದು ಐತಿ ಹುಟ್ಟಿದ್ಯಾಕ ಅಂದ್ರೆ ಸಾಯಕ, ಸಾತ್ಯಾಕ ಅಂದ್ರೆ ಹುಟ್ಟಾಕ. ಆಶೀರ್ವಾದ ಕೊಟ್ಟು ಬಿಡ್ತೀನಿಪ್ಪ. ಮತ್ತೆ ನಿಂದ ಹೇಳ್ತೀಯ ನೀನು ಹಂಗೆ ಮಾಡಬೇಡಪ್ಪ ಅಂತ ಬೇಡ್ಕೊಂತೀವಿ ನಾವು. ಮೋದಿ ಕೇಳಿ ತಲೆ ಮೇಲೆ ಕೇಳ್ರಿ. ಒಂದು 5 ಅಮಾಸಿ ಕರ್ಕೊಂಡ್ ಬರ್ತೀರಿ. 5 ಇನ್ನೂ 5 ಹೆಚ್ಚಿಗೆ ಬರ್ತಾರ. ಅಲ್ಲಿ ಅವ್ರಿಗೆ ಗ್ಯಾರಂಟಿ ಹುಡ್ಸು. 5 ಅಮಾಸಿ ಯಾಕೆ 11 ಅಮಾಸಿ ನೀ ಗ್ಯಾರಂಟಿ ಹುಡ್ಸು. 5 ಅಮಾಸಿ ನನ್ನ ಪರೀಕ್ಷೆದೊಳಗೆ ಪಾಸ್ ಆದ್ರೆ ಅದಕ್ಕೆ ಸಾವ ಇಲ್ಲ. 5 ಆಗುದ್ರೊಳಗೆ ಏನಾದ್ರು ಒಂದು ಗಡ್ಡ ಟೋಪಿ ಇಟ್ಟೆ ಅಂದ್ರೆ ಪರೀಕ್ಷೆ ಫೇಲ್ ಆತಂತಾರ ಅಂತಿ. ಹಂಗೆ ಮಾಡಬೇಡ. ಅದು 5 ಆಗಲಿ 11 ಆಗಲಿ ಬರ್ತಾರ. ಅವ್ರು ಕಾಪಾಡೋ ಹೊಣೆಗಾರಿಕೆ ನಿಂದ. ಒಂದು ನಿಂಬೆಹಣ್ಣು ಕೊಡ. ಅವನು ಕುಟುಂಬ ಇವ್ರು ಹೆಣ್ಮಕ್ಳು ಬಂದಾರ? ಬಂದಿಲ್ಲಪ್ಪ. ಮಗ ಕೊಡು. ಮಗ ಬಂದ ನೋಡ್ರಿ. ಮಗನ ಕೈ ಕೊಡ್ರಿ. ಅದನ್ನ ನನ್ನ ತಾಯಿ ಕೈ ಕೊಡು. ಹೇಳಿ. ಆಕಿ ಎಂದ ಕಳ್ಕೊಂತಾಳ ಆ ವಾರ ಅವ ಇರುದಿಲ್ಲ ಅಂತ ಹೇಳ್ಬಿಡ್ರಿ, ಕೊಂದ್ರ ಅಂತ ಹೇಳಿ. ಅದನ್ನ ಜನ್ಮಕ್ಕಿಂತ ಹೆಚ್ಚು ಕಾಯಿ ಕೊಣಪ್ಪ. ಅದನ್ನ ಕಾಯ್ಕೋಬೇಕು ನೋಡಪ್ಪ ನೀನು. ನಿಮ್ಮ ಈ ಕಡೆ ಕೊಡು ಹೋಗಿ. ಅವ್ರ ತಾಯಿ ಪರೀಕ್ಷೆ ಮಾಡಕ್ ಕೊಟ್ಟಿನಪ್ಪ. ಅದಲ್ಲಣ್ಣ ಮನ್ಯಾಗ ಹೋಗಿ ಕೊಡು. ಹೋಗಿ ನಿಮ್ಮ ತಾಯಿ ಕೈ ಕೊಡು. ನಿಮ್ಮ ಅವನ ಕೈ ಕೊಡಪ್ಪ. ಅದನ್ನ ಆಕಿ ಎಂದ ಕಳ್ಕೊಂತಾಳ ಆ ವಾರ ಅವ ಇರುದಿಲ್ಲ ಅಂತ ತಿಳ್ಕೊಂಡ್ಬಿಡ್ರಿ, ಕೊಂದ್ರ ಅಂತ ಹೇಳಿ. ಎತ್ಕೊಂಡೋರಿ ಅಲ್ಲೇ ಎತ್ಕೊಂಡೋರಿ. ಕೈ
ಹನ್ನೊಂದು ಸುತ್ತ ತಿರ್ಗಿಸ್ರಿ. ನೀ ಕೈ ಬಿಡು, ನೀ ಹಿಂದೆ ಸರಿ ತಿರುಗಮ್ಮ, ತಿರುಗ್ರೆ. ತಿರುಗಮ್ಮ, ಬಸ್ ತಿರ್ಗ ಟೈಮ್ ಹೋಗತ್ತೆ ನಮ್ಗೆ 40 ನಿಮಿಷ ಇರೋದು ನಮ್ಗೆ. ತಿರುಗ ತಿರುಗ ತಿರುಗಮ್ಮ. ಬಡಬಡ ತಿರುಗ ತಿರುಗು ಮಾಡ್ತೀರಿ. ಅವಸರ ಮಾಡ್ತಿರ್ಬೇಕು. ಹಿಡ್ಕೋ ಹಿಡ್ಕೋ. ಸರಿ ಪೂಜೆ ಕೇಳಿ ತಲೆ ಮ್ಯಾಗ ಕೇಳ್ರಿ ಒಂದು ಆಶೀರ್ವಾದ. ಸ್ವಲ್ಪ ಇನ್ನೆಲ್ಲಿ ಸೋರ್ಸ್ಕೊಡಪ್ಪ, ಆರಾಮ್ ಮಾಡಿ. ಅದು ಅಂಥದ್ದೊಂದು ಜೀವನ ಐತಿ. ತಕ್ಕೊಂಡ್ರಿ ಅದು ಏನಿದ್ರು ತಕ್ಕೊಂಡು ಆರಾಮ್ ಮಾಡೋರು ಅಲ್ಸಾಬಲ್ಲಿ ಅಂತ ಹೇಳಿ ತಿನ್ನಿಸಪ್ಪ. ಆರಾಮ್ ಮಾಡಪ್ಪ. ಕಾಯ್ಕಾದ್ರೊಳಗೆ ಏನು ಹೇಳ್ತಾರೆ ಕೇಳ್ಕೊಂಡು ಸಾಕು ಕೊಡ್ರಿ. ಹ್ಞೂ ಅನಾಗ್ಲಿ ಮಾಡಿಕೊಂಡದ್ದು ತಿಳಿಸ್ರಿ. ಇದನ್ನ 11 ಸಪ್ತರಿ ತೋರಿಸ್ಬೇಡ, ಆರಾಮ್ ಮಾಡ್ತಾರೆ. ಎಲ್ಲರಿಗೆ ಅವರೆಲ್ಲರಿಗೆ ಹಿಂದೋಗ ಬಾಯ್ ಮಾಡ್ಬಿಡ್ರಿ. 18 ವರ್ಷದ ಹರಿಕೆ ಬಂದೈತಿ. 18 ವರ್ಷದ ಹರಿಕೆ ಬಂದೈತಿ.
ತಪ್ಪಾಗೈತಪ್ಪ ಅಂತೇಳಿ ಅವನ್ನ ಹಾಕಂತ ಹೇಳಿದ್ರು. ಅವನ್ನ ಹಾಕಂತ ಹೇಳಿ ಅವ್ನು ಯಾರ ಕೈ ಕೊಡಬೇಡಪ್ಪ ಅಂತ ನನಗೆ ಎಚ್ಚರಿಕೆ ಕೊಟ್ಟೇನೆ. ನೀನ ಹಾಕು. ತಪ್ಪಾಗೈತಪ್ಪ ಅಂತ ಹೇಳಿದ್ರೆ ಹಾಕ್ಬಿಟ್ಟು ದಾರಿ ಕೊಡ್ರಿ ಅವ್ರು. ಚೆನ್ನಾಗಿ ಗಾಡಿ ಕೊಡು. ಅದನ್ನು ಒತ್ತಂತ ಹೇಳಿದಿಲ್ಲ. ಇಲ್ಲಿ ಹೋಗು. ಹಚ್ಚಿರ ನಿನ್ನ ಜಲಿಮುರ ಮಠ ಈ ಬೂದಿ ಬಿಡುಗಡೆ ಇಲ್ಲಪ್ಪ. ನೀನು ಅವು ಮರು ಹಾಕುವ ವರ್ಷಕ್ಕೊಮ್ಮೆ ನನ್ನ ಹತ್ರ ನೀ ಬರಬೇಕೆ. ನೀನು ಬಿಟ್ಟೇ ಇಲ್ಲಪ್ಪ. ನಿಂದು ಮುಂಜಾನೆ ನೆನೆಸಿದ ಒಂದು ನೀವು ಕೂಡ ನೀರು ಹಾಕೋದು ನೆನಪು. ನಿನ್ನ ನೆನೆಸಿದ ಮುಂದೆ ನೀರು ಹಾಕೊಂಡ ಏನು ಮಾಡೋದು ನನ್ನ ಮನಾಗ ದೇವ್ರ ಜಗಲಿ ಮ್ಯಾಗಿಟ್ಟು ಹಿಂದ ಮೇಲೆ ಜಾಸ್ತಿ ಮಾಡಿಕೋ. ನಿನ್ನ ಮನೆಗೆ ಬಂದು ಜಗಲಿ ಮ್ಯಾಗ ಇಟ್ಟು ಬಂದಿದ್ದೆ ಒಂದು ನಿಂಬೆ ಹಣ್ಣು ಸೋಳಕರೆ. ಈಗೆಲ್ಲ ನೋಡ್ರಿಯ 20 ವರ್ಷದಿಂದ ಅವ್ರ ಮನೆಗೆ ಹೋಗಿ ಜಗಲಿ ಮ್ಯಾಗ ಒಂದು ನಿಂಬೆ ಇಟ್ಟು ಬಂದಿದ್ದ. ಇದು ಕೇಳ್ರಿ ಅವ್ರು. ಅದು ಇಲ್ಲ ದಿವಸ ಭಾಳ ಆಗೈತಿ. ಮದಕ ಅನ್ನ ದೇವ್ರ ಹತ್ರ ಇಟ್ಕೊಂಡು ಮತ್ತೆ ಹೊಳೆ ಬಂಗಾರಗೆ ಹಚ್ತಾರೆ ಕೊಂಡ್ರು. ನೋಡ್ಬಿಟ್ರಿ ನಂಬಿಕೊಂಡು ದುಡ್ಕೊಂಡ್ರೆ ಕಲ್ಲನ್ನು ಮೂರ್ತಿ ಮಾಡಿ ತೋರಿಸ್ತೀನಿ. ದುಡಿದ್ರು ಪಗಾರ ಐತೆ. ನಂಬಿಕೆನ ಉಳಿಕೊಲಿಲ್ಲ ಅಂದ್ರೆ ಕಲ್ಲ ಆಗಿರ್ತಕ್ಕಲ್ಲ ಹ್ಯಾಂಗ್ ಮಾಡ್ಬೇಕು? ಏನು ಹ್ಯಾಂಗ ಮಾಡ್ಬೇಕಂತ ನಾನು ಕೇಳಿದ್ರೆ ನಾ ಏನು ಹೇಳಿ. ನಂಬಿಕೆನ ಭಕ್ತಿ ನಂಬಿಕೆ ವಿಶ್ವಾಸ ಮೊದಲು ಇರಬೇಕು. ಅದಕ್ಕೆ ಕಡೆಗಿದ್ದ ಒಬ್ಬ ಅಜ್ಜ ಒಂದು ಕೇಸ್ ಕರ್ಕೊಂಬಂದ ಖರೆ. ಚಿಮ್ಮನ ಕಡೆಯಿಂದ ಒಬ್ಬ ಅಜ್ಜ ಕೇಸ್ ಕರ್ಕೊಂಡು ಚಿಮ್ಮನ ಕಡೆಗಿಂದ ಒಬ್ಬ ಅಜ್ಜ ಚಿಮ್ಮ ಕಡೆಯಿಂದ ಬ್ರದರ್ ಯಾರು ಕೇಸ್ ಕರ್ಕೊಂಡು ನೋಡ್ರಿ ಯಾರೇ ಬರಪ್ಪ ಅವಸರ ಮಾಡ್ಬೇಕಟ. ಅಜ್ಜನ ಕೈಯಾಗ ಮುಗಿಬೇಕು. ನಾವು ಆಕಾರ ತೀರ ಪಟ್ಟಿ ಮ್ಯಾಗ ಹೇಳ್ರಿ ಏನು ಆಗಿಲ್ಲ ಅವಾಗ. ಏನು ಆಗಿಲ್ಲ ಅಂದ್ರೆ ಹಂಗ್ಯಾಕಾದ ಸಂಪರ್ಕದಿಂದ ಪರಿಸರದಿಂದ ಹಂಗಾಗಿಲ್ಲ. ಅದನ್ನ ಹೋಳು ಮಾಡೋದು. ಒಂದು ಚೀಟಿ ಕೊಡ್ರಿ ಅವಾಗ ಹೊರಗೆ ಕುಂತ ರಕ್ತದೊಳಗೆ ಮಾಟ ಮಾಡ್ಸ್ಯಾರ. ಕಣ್ಣಿಗೆ ಹೋಗ್ರಿ ಇದೇ ಕುಂತಿನ ಪ್ರಸಾದ ಹಚ್ಚರಿ ಬೋದಾಯ ಕೇಳಿ ತಲೆ ಮ್ಯಾಗ ಕೇಳಿ ನೋಡ್ರಿ ನೀನು ಸೇವಾ ಮಾಡೋನು ಬಂದ ವಾಪಸ್ ಹೋಗಾನೆ. ಅವನ ಹೆಸರು ತರ್ತೀನಿ, ನನ್ನ ಹೆಸರು ತರ್ತೀನಿ. ಆ ಬೋದಾಯ ಕೇಳಿ ತಲೆ ಮ್ಯಾಗ ಕೇಳ್ರಿ. ನೀನೇನು ಒಂದು ಜಗದಾಗ ಪರಿಸರ ಇಟ್ಕೊಂಡೆ ಅದನ್ನೇ ಬಿಡಬೇಕಪ್ಪ. ಬಿಟ್ಟು ನಿನ್ನ ಬಾಳೆಹಣ್ಣು ಚಂದಾಗಿತ್ತ, ನಿನಗೆ ಉಳಗಾಲನೂ ಐತಿ ಮತ್ತು ಬೆಳೆಗಾಲನೂ ಐತಿ. ಬಿಡ್ಲಿಲ್ಲ ಇನ್ನೂ ಹುಚ್ಚಾಕ್ಯಪ್ಪ ನೀನು. ಇನ್ನೂ ಹುಚ್ಚನ್ನು ಮಾಡತ್ತಾರ. ಕೊನೆಗೊಂದು ಟೈಮ್ಗೆ ನಿನ್ನ ಆಸ್ತಿನೂ ಬರೆಸ್ಕೊಂಡವ್ರದಾರ.
ಪ್ರಸಾದ ಕೊಡ್ರಿ. ಕೊಟ್ಟೇನಿ. ಹೋಗಿ ಬಣ್ಣ ಎಲ್ಲ ಶುದ್ಧ ಮಾಡ್ತೀನಿ. ಕುಂದ್ರ ಅಲ್ಲಿಗೆ ಹೋಗಿ ಬರ್ರಿ. ಕುಂದ್ರ ಲೋನ್ ಕೊಟ್ರಿಯ ಹೇಳ್ರಿ. ಕನಸನೇ ಹೋಗಿ ಬಂದಿನಿ ಒಬ್ಬರಿಗೆ. ಏನಂತ ಹೇಳ್ರಿ. ಅದ್ದಾರ ಮುಂದೆ ಬಂದು ನಿಂತ ಸೈಡ್ ನಿಂದ್ರಪ್ಪ ಅಂದ್ರ ಸೈಡ್ ಸೈಡ್ ಈಗ ಸೈಡ್ ಕುಂದ್ರಪ್ಪ ಅಂತ ಹೇಳ್ತೀನಿ. ಕುಂದ್ರ ಸೈಡ್ ಕುಂದ್ರು ಹಿಂದಕ್ಕೆ ಸರ್ದಂಗ ಅದ. ಅದಕ್ಕೆ ಸೈಡ್ ಕುಂದ್ರಪ್ಪ ಅಂತ ಹೇಳಿ. ಸೈಡ್ ಮೂಲಿ ಕುಂತಾಗ ಅದ. ಸೈಡ್ ಕುಂದ್ರು ಅವ್ರು ಮೂಲಿ ಕುಂದಿರ್ತಂಗ. ಅವನ ಜೀವನದೊಳಗ ಅವನು ಬಾಳೆ ಅವನ ಸರಿ ಅವನ ಜೀವನದಾಗ ಅವನು ಬಾಳೆದಾಗ ಅವನ ಹಿಂದಕ್ಕೆ ಕುಂದ್ರಿಸಿದ್ರು ಹೆಂಗಪ್ಪ ನಿನ್ನ ನಂಬಕ್ಕೆ ಅವನು ಬಂದವರು. ಹಿಂದಕ್ಕೆ ಕುಂದ್ರು ಹಿಂದಕ್ಕೆ ಸರಿ ಹಿಂದಕ್ಕೆ ನಿಂದ್ರು ಇದು ಎಲ್ಲ ಹಿಂದಕ್ಕೆ ಅನ್ನೋದು ಶಬ್ದ ಯೋಗ್ಯ ಅಲ್ಲ ಅಲ್ಲ. ಕನಸಿನಾಗ ಸೈಡ್ ನಿಂದ್ರಪ್ಪ ಅಂತ ಹೇಳಿ. ಯಾ ಕನಸಿನಾಗ ಹೇಳಿದ್ರು ಒಟ್ಟಾದಿ, ನೀ ನಿಜವಾಗಿ ಹೇಳಿದ್ರು ಒಟ್ಟಾದಿ. ಅಲ್ಲೇ ತಾರತಮ್ಯ ಇಲ್ಲ ನಮಗ. ಕನಸಿನಾಗ ಹೇಳಿದ್ರು ಅದ ಫಲ ಐತಿ, ಪ್ರತ್ಯೇಕ ಹೇಳಿದ್ರು ಅದ ಫಲ ಐತಿ. ನಾವು ನಂಬ್ಕೊಂಡೇವೆ ಹಂಗ. ಆ ನಂಬಿಕೆಗೆ ನೀನು ಹಿಂಬ ಕೊಡಬೇಕು ಇಷ್ಟ. ಹೇಳ್ರಿ ಅವು ಏನ್ ಬೇಕು. ಹಾ ಈಗ ದಾರಿಗೆ ಏನು ಉದ್ದೇಶ ಏನ್ ಉದ್ದೇಶ ಇಟ್ಕೊಂಡು ಹೇಳುವ ಬಾಳೆ ನಡೆಸ್ಕೊಡೋದು ಅಷ್ಟು ಕೇಳಿದ್ ನೋಡಿ ಭಾಳ ಚಂದ ಪ್ರಸಾದ ಕೊಡ್ರಿ. ಬಾಳೆ ಚಂದ ನಡೆಸ್ಕೊಡ್ತಾರೆ. ಕಚ್ಚಿ ಕೈ ಬಾಯಿ ಚೆನ್ನಾಗಿ ಇಟ್ಕೊಂಡು ಬಾಳೆ ಮಾಡೋದು. ಕುಂದ್ರ ಬೋರ್ ಹಾಕ್ಸ್ಬೇಕಂತಾರಂತ್ರಿ ಇವ. ದೇವರ ಆಶೀರ್ವಾದ. ಬೋರ್ ಬೋರ್ ಕನಸಿನಾಗ ಹೋಗಿ ಬೋರ್ ಹಾಕ್ಸೋ ತೋರ್ಸಿ ಅಂತ ತೋರ್ಸಿ. ಆ ಮನೆಗೆ ಹಿರಿಯಾರು ಆಗ್ಬೇಕಪ್ಪ. ತಂದೆ ತಾಯಿ ತಾಯಿ ಅದಾಳೇನು? ತಾಯಿ ಅದಲ್ಲ ತಂದಿಲ್ಲ. ತಾಯಿ ಅದಲ್ಲ ಅಂತ ಆ ಪ್ರಸಾದ ಹೋಗಿ ತಾಯಿ ಕೈ ಕೊಡು. ಅವರು ಸರಿಸ್ಬಿಡಿ. ಹಾಗಾದ್ರೆ ನೀನು ನೋಡಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ ಜಗತ್ತಿನಾಗ. ಆಶೀರ್ವಾದ ಕೊಡ್ರಿ. ತಾಯಿ ಕೈ ಕೊಡ. ಆಕಿ ಕಾಲು ಬಿದ್ದು ಕರ್ಕೊಂಡು ಹೋಗು. ಆಕಿ ಎಲ್ಲಿ ಮನಸ್ಸು ಮಾಡಿ ಬೂದಿ ಹಾಕ್ತಾಳ ಶಿವ ಅಂತ ಹೇಳಿ ಅಲ್ಲಿ ನೀರು ಕೊಡ್ತೀನಿ ಸಾಕಷ್ಟು. ನೀ ಆಕಿನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನಗೆ ನೀರು ಕೊಡೋದು ಆಗುದಿಲ್ಲ. ಆಯ್ತು ಕರ್ಕೊಂಡ್ಬೇಕೇನ್ರಿ ಅದು. ತಾಯಿ ಕರ್ಕೊಂಡು ಹೋಗು. ಆಕಿ ಕೈಗ ಪ್ರಸಾದ ಚೀಟಿ ಕೊಡ. ಇವ ನೀ ಎಲ್ಲಿ ಬೇಕಾದಲ್ಲಿ ಹಾಕು ಅರ್ಧ ನೀರು ಕೊಡ್ತೀನಿ ಅಂತ ನಾನು ಅಂತ ಹೇಳ. ಆಯ್ತು ಆಕಿ ಕೃಷಿಲಿಂದ ಬಂದು ಹಾಕ್ತಾಳ. ಬೋರ್ ಹಾಕ್ಸ ನಂಬಿಕೆ ಆದ್ರೆ ಆಕಿನ ಕರ್ಕೊಂಬಂದ ಸಕ್ಕರೆ ಹೆಚ್ಚು ನೀರು ಕೊಡ್ಸ ಮೊದಲೇ. ನಿನಗೇನಂದ್ರೆ ಹೇಳಿ ಕನಸಿನಾಗ ಬಂದು ನನ್ನ ಗಂಡನ ಗಜಕರಣ ಭಾಳ ಆಗ್ತದೆ. ಅದ್ರ ಕಡೆ ಚಿಂತೆ ಮಾಡಾಕತ್ತಿದ್ದೆ ಚೆನ್ನಾಗಿ ಬಂದು ಅದ್ರ ಪರಿಹಾರ ಹೇಳ್ಬೇಕಂತ ಎಚ್ಚರ ಆಗತ್ತೆ. ಪ್ರಸಾದ ಕೊಡ್ರಿ. ಗಂಡನ ಕರ್ಕೊಂಬ. ಏನು ಕರಿಯಮ್ಮ ತೊಂದ್ರೆ ಅಂತ ಹೇಳ್ರಿ. ಕಾಯ್ಕಾಲೊಳಗೆ ನಿಮ್ಗೇನಂದ್ರೆ ಕನಸಿನ ಏನ್ ಕರ್ಕೊಂಡ್ಬರ್ಬೇಕು ನೀ ನನ್ನ ಕುಟುಂಬ ಅಂತ ವಿಷಯದ ನೀ ನನ್ನ ಕುಟುಂಬದಾಗ ನನ್ನ ಕುಟುಂಬ ಬೆನ್ನಿಂದ ನೀ ನನ್ನ ಕುಟುಂಬಪ್ಪ ಅಂತೇಳಿ ಬೆಂತ ತಟ್ಟಿದ್ರಂತ ನೋದು ಕೊಡ್ರಿಯ ಪ್ರಸಾದ ಕೊಡ್ರಿ. ಅವ ಯಾವ ದೇವ್ರ ಸೇವೆ ಮಾಡ್ತಾನ ಕೇಳಿ. ಯಾವ್ದಾರ ದೇವ್ರ ಸೇವೆ ಮಾಡ್ತೀನಿ. ಎಲ್ಲ ದೇವ್ರ ಸೇವೆ ಮಾಡ್ತೇವೆ. ಅಲ್ಲ ನಿನಗೆ ಯಾವ್ದಾರ ಇದು ನಮ್ಗೆ ಹೆಚ್ಚಿನ ಸವಾರಿ 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 ಬರಂಗಿಲ್ಲ ನಾವು. ಸವಾರಿ ದೇವ್ರು ನಾವು ಹೆಚ್ಚು ದೇವ್ರು ಇದನ್ನ ಯಾವ ದೇವ್ರು ಇದು ಮಾಡ್ತೀವಿ ಪೂಜೆ ಮಾಡ್ತೀವಿ. ಅದರದ್ದು ಪೂಜೆ ಜಾಸ್ತಿ ಮಾಡ್ತೀನಿ ರೀ ನಾನು. ಅದರ ಜಾಸ್ತಿ ಮಾಡ್ತೀನಿ ರೀ. ಇದು ಪೂಜೆ ಹೆಚ್ಚಿಗೆ ಮಾಡ್ತಾರೆ. ದರ್ಗಾಕ್ಕೆಲ್ಲ ಹೋಗ್ತೀನಿ ರೀ ಆ ಕಡೆ. ಪ್ರಸಾದ ಹಚ್ಚರಿ. ಇನ್ನೊಂದು ದುಬ್ಬ ಚಪ್ಪರಿಸ್ರಿ. ಕುಂದ್ರ ಅಂತ ಹೇಳಿ. ಹೊರಗೆ ಹೋಗಿ ಕುಂದ್ರಿ. ನಿನಗೇನಾದ್ರು ಕನಸು ಬೋರ್ ಹಾಕ್ಸ್ಬೇಕಂತ ಮಾಡಿದ್ನಂತ್ರಿ. ಹಳ್ಳಾಗ ಐತಂತ್ರಿ.
ಅಷ್ಟೇ ಯಾತ್ರ ಪ್ರಸಾದ ಕೊಡ್ರಿ. ಆ ಮನೆಗೆ ಹಿರಿಯ ಮನುಷ್ಯರು ಯಾರು ಬರೋದು ಕೇಳ್ರಿ. ತಂದೆ ತಾಯಿ ಅಪ್ಪದ ಆ ಪ್ರಸಾದ ಚಿಟ್ಟು ಹೋಗಿ ನಿಮ್ಮ ಅಪ್ಪನ ಕೈ ಕೊಡ. ನಿಮ್ಮ ಅಪ್ಪಗೆ ಏನು ಹೇಳ್ಬೇಡ. ಅಜ್ಜ ಪ್ರಸಾದ ಚಿಟ್ಟು ಕೊಟ್ಟಣ ತಗೋ. ನೀನ ಹೊಲ್ದಾಗ ಬಂದು ನಿನ್ನ ಮನಸ್ಸು ಎಲ್ಲಿ ಆಗುತ್ತೆ ಅಲ್ಲಿ ಬೂದಿ ಹಾಕಂದನ ಹಾಕ. ನಾ ಏನು ಹೇಳುದಿಲ್ಲ, ಯಾರನ್ನು ಕೇಳುದಿಲ್ಲ. ನೀನ ಹೋಗಿ ಶಿವ ಅಂತ ಹೇಳಿ ಒಂದು ಜಗದ ಬೂದಿ ಹಾಕಿದ್ರೆ ಅಲ್ಲಿ ನೀರು ಕೊಡ್ತಾನಂತ ಅಜ್ಜ ಅಂತ ಹೇಳ. ಅವ್ರಿವ್ರು ತೋರಿಸಿದ ಜಗದಾಗ ನನ್ನ ಬೂದಿ ಹಾಕುವಂಗಿಲ್ಲ. ಅವ ಎಲ್ಲಿ ಮನಸ್ಸು ಮಾಡಿ ಶಿವ ಅಂತ ಹಾಕ್ತಾನ ಅಲ್ಲಿ ನೀರು ಕೊಡ್ತಾನೆ. ನಂಬಿಕೆ ಆದ್ರೆ ಇಬ್ರು ತಂದೆ ಮಗನ ಬಂದು ಮೊದಲನೇ ನೀರು ಮುಟ್ಸು ಸಕ್ಕರೆ ಹಂಚ್ಕೊಂಡು ಹೋಗ್ರಿ, ಪ್ರಸಾದ ಹಚ್ಚ್ರಿ, ಕೊಂದ್ರಂತ. ಬಾಣ ನಿಂದ ಕಳಿಸ್ ಹೇಳಿ. ಕರ್ಕೊಂಬಂದಿರ ಕರೀ ಪ್ರಸಾದ ಕೊಡ್ರಿ. ಭಾಳ ಕನಸಿನಾಗ ಹೋಗಿ ಅವ್ರ ಹೆಂಡತಿಗೆ ಅವ್ರ ಮಗಳಿಗೆ ತ್ರಾಸ ಐತೆ ಅಂತ ಕಾಯಕಾಲೊಳಗೆ ಹೇಳ್ತೀನಿ ಕೊಂದ್ರಂತ. ಕಾಯ್ಕಾಲ ಹೇಳ್ತಾರೆ. ಇನ್ನೊಂದು ಕೊಡ್ರಿ. ಹೇಳ್ರಿ ಅವ ಬರುವಲ್ಲ. ಇನ್ನೊಂದು ಕೊಡ್ರಿ. ಕಲ್ಯಾಣದ ಆಸೆ ಇಟ್ಕೊಂಡ್ ಬಂದ್ ಮಕ್ಕಳು ಕರೀರಿ. ಮದುವೆ ಹೋಗ್ಬೇಕು ಹೆಣ್ಮಕ್ಳು. ಜೊತೆ ತಂದೆ ಯಾರು ಬರ್ಬೇಡ್ರಿ, ಅವ್ರು ಅಷ್ಟೇ ಬರ್ಬೇಕು. ಬರ್ರಿ ಯಾರೇ ಕೊಡ್ರಿ ಅವ್ರಿಗೆ. ಅಮ್ಮ ತಾಯಿಗೆ ಮದುವೆ ಮದುವೆ ಹೋಗ್ರಿ. ನೀವು ಯಾರು ಅವರಿಗೆ ಪ್ರಸಾದ ಕೊಡ್ರಿ. ಶಾಲಿ ಬಾ ಮಕ್ಕಳು ಬಾ ಅವ್ರಿಗೆ ಒಂದೊಂದು ನಿಂಬೆ ಮಾತಾಡ್ಬೇಡ್ರಿ. ನೋಂದು ಕೊಡ್ರಿ. ಇವರೆಲ್ಲರೂ ನನ್ನ ದೃಷ್ಟಿಯಲ್ಲಿ ಅಷ್ಟಪ್ಪ ಎಲ್ಲ ಮಕ್ಕಳು. ನೋಂದು ಕೊಡ್ರಿ. ಆ ಹೆಸರು ಹೇಳುದಿಲ್ಲ, ಕೈ ಮಾಡಿ ತೋರಿಸೋದಿಲ್ಲ. ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಇದ್ರೆ 3 ಮಂದಿಗೆ ನೌಕರಿ ಗಂಟನ ಭಾಗ್ಯ ಐತಿ. ಸಣ್ಣದಾಗ್ಲಿ ದೊಡ್ಡದಾಗ ಇದ್ರಾಗ 3 ಮಂದಿಗೆ ನೌಕರಿ ಗಂಟನ ಭಾಗ್ಯ. ಉಳಿಕೆದವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಸ್ವೀಕಾರ ಮಾಡಂತ ಹೇಳಿ ಕಲ್ಯಾಣ ಕುಂದ್ರಂತ ಹೇಳಿ ಕೊಡತ್ತೀನಿ. ಇವತ್ತಿನಿಂದ ತಿಂಗಳದಾಗ ಕೂಡ ಬರಬಹುದು. 3 ದಿನದಾಗ ಅವ್ರ ಕಲ್ಯಾಣ ಆಗುತ್ತೆ. ಕುಂದ್ರಂತ ಹೇಳಿ ಕಲ್ಯಾಣದಷ್ಟ ನಡ್ರಿ ನಡಿಯಮ್ಮ ನೀನ್ ಕೊಟ್ಟಿರ್ತೀನಿ. ಕುಂದ್ರಂತ ಹೇಳಿ ಕಾಯ್ಕದ ಹೇಳ್ತಾರೆ ನಡ್ರಿ ನೋಂದ್ ಕೊಡ್ರಿ. ಕುಂದ್ರಿ. ಮಕ್ಕಳು ಆಸೆ ಇಟ್ಕೊಂಡು ಮಕ್ಕಳ ಸಲುವಾಗಿ ಬಂದವ್ರು ಕರೀರಿ. ಗಂಡ ಹೆಂಡತಿ ಜೋಡಿ ಮೇಲೆ ಬರ್ಬೇಕು. ನಿಮ್ ಜೋಡಿ ಬೇಕ್ರಿ ನಿಂದೇನು ಹೋಗ ಮಕ್ಕಳ ಸಲ ಜೋಡಿ ಜೋಡಿ ಕರ್ಕೊಂಬ ಜೋಡಿ 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 ಏನಿರ್ತಾರೆ ಅವ್ರಿಗೆ ಪ್ರಸಾದ ಚಿಟ್ಕೊಡಿ. ಸರಿ ನಿಮ್ ಜೋಡಿ ನಿಮ್ ಜೋಡಿ
ಮತ್ತೆ ಯಾರು ಆ ಬೋಧಿ ಕೂಡ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡು ಗಂಡನ ದೇವರನ್ನು ಅಂತ ಧರ್ಮ ಕಾಯ್ಕೊಂಡು ಎದ್ದ ಕೂಡಲೇ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ ಮುಂದೆ ಬಾಳೆಯನ್ನು ಮಾಡಿಕೊಂಡು ಹೋಗ್ತಾರ. ಇವತ್ತಿನಿಂದ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಡ್ತಾರೆ. ಗಂಡನ ದೇವರನ್ನು ಅಂತ ಧರ್ಮ ಕಾಯ್ಕೋಬೇಕು. ನನ್ನ ಪರೀಕ್ಷೆದೊಳಗೆ ಪಾಸ್ ಆಗಬೇಕು ಅಂಥವ್ರಿಗೆ 1 ಪಟ್ಟ ಆದ್ರೂ ಕೊಡ್ತೀನಿ, 2 ಪಟ್ಟ ಆದ್ರೂ ಕೊಡ್ತೀನಿ. ಕೊಡ್ರಿ ಅವ್ರಿಗೆ 5 ನಿಂಬೆ ಕುಂದ್ರ ಅಂತ ಹೇಳಿ ಸರಿ ಅಂತ ಹೇಳಿ ಅವ್ರನ್ನ ತೊಗೊಂಬೋಗು. ಮತ್ತೊಂದು ನಮಸ್ಕಾರ ಬರ್ರಿ ನಿಮ್ಗೆ ಕೊಡ್ರಿ, ನಿಮ್ಗೆ ತೊಗೊಂಬಂದು ಕೊಡ್ರಿ. ನೀವು ಹಾಳು ಹೋಗ್ಬೇ ಬಾ ಗಾಡಿ ಕರೆದು ಹೆಂಗೆ ತಗೋದು ಹೇಳ್ತಾರೆ ಅಜ್ಜಾರೆ. ಬರ್ರಿ ತಗೊಳ್ಳಿ ಗಿಡ ಆಯ್ತು ಬರ್ರಿ. ಬೇರೆ ನಿಂಬೆ ಕೊಡ್ತೊಂದು ಕೊಡ್ರಿ ಇಂಥ ಕರೆದು ಹೇಳ್ತಾರೆ ನನಗೆ ಅಜ್ಜಾರೆ. ಬರ್ರಿ ಬೇರೆ ನಿಂಬೆ ಕೊಡ್ರಿ. ನೋಡೋದು ಕೊಟ್ರಿಯ ಒಬ್ರು ನಂದಿಟ್ ಮುಟ್ಸಿ ಸಕ್ಕರೆ ಹಂಚ್ಕೊಂಬಾಯಪ್ಪ ಅಂತ ಹೇಳಿ ರೊಕ್ಕ ಕೊಟ್ಟು ಕಳ್ಸ್ಯಾರ. ಒಬ್ರು ಅವ್ರ ಕಿಶದಾಗ ಇಟ್ಕೊಂಡ್ ಕುಂತಾರ. ಹ್ಯಾಂಗ್ ಮಾಡ್ಬೇಕು ಅವ್ರನ್ನ? ನಂದಿಟ್ ಮುಟ್ಸಿ ಹಾಕಿ ಸಕ್ಕರೆ ಹಂಚ್ಕೊಂಬಾಯಪ್ಪ ಅಂತ ಕೊಟ್ರ. ಅದನ್ನ ಇಟ್ಕೊಂಡ್ ಕುಂತಾರ. ಹ್ಯಾಂಗ್ ಮಾಡ್ಬೇಕು ಅವ್ರಿಗೆ? ಬೇರೆ ಕೈ ರೊಕ್ಕ ಕೊಟ್ರೆ ನಡಿ. ಯಾರು ರೊಕ್ಕ ಕೊಟ್ಟ ನಿಮ್ಗೆ ಸಕ್ಕರೆ ಹಚ್ಕೊಂಬ ಮಗನ ರೊಕ್ಕ ಯಾರು ನಿಂತಲ್ಲ ಯಾರು ಬೇರೆ ಮಗನ ಕರ್ಕೊಂಡು ಹೋಗಿ ನಿಮ್ಗೆ ಭೇಟಿ ಮಾಡಿಸಿ ಅವ ಇನ್ನೊಂದು ಕೊಡ್ರಿಯ ಎಲ್ಲಿದ್ರು ಬರ್ತೈತಿ. ಬರ್ಲಿಕ್ಕಂದ್ರೆ ಸರಳ ಸರಳ ಬಂದು ಮುಟ್ಟಿಸಿ ಸಕ್ಕರೆ ಹಂಚ್ಕೊಂಡು ಹೋಗ್ಬೇಕು. ಅವ್ರು ಕೊಟ್ಟು ಕಳ್ಸಾರ ಅವ್ರ ಕೈ. ಸರಿಯ ಸಾರಿಗೆ ಹೋಗೋಣ ಅಂತ ಇವರು ನಾವು ನೋಡೋಣ ಪ್ರಸಾದ ಹಚ್ಚಿರ್ಬೇಕು ಕುಂದ್ರಲ್ಲ. ಆದ್ರೆ ಅವರೇ ಬರಬೇಕು. ಬಂದ ಡಬ್ಬಿಗೆ ಹಾಕಿ ಸಕ್ಕರೆ ಹಂಚಬೇಕು. ಹೋಗಿ ಅವ್ರಿಗೆ ಒಂದಿಟ್ಟು ಪ್ರಸಾದ ಕೊಡಬೇಕು. ಅಂಥವ್ರು ಯಾರಾದ್ರಿ ನೋಡ್ರಿ. ಇಲ್ಲ ತಂದ್ರೆ ಎಚ್ಚರಿಕೆ ಕೊಟ್ಟಿನಿ. ಹುಷಾರಿ ಇನ್ನೊಂದು ಕೊಡ್ರಿ. ದೊಡ್ಡ ಹಬ್ಬನ ಸುದ್ದಿ ಗಿಡ್ಡ ಹಬ್ಬಿಗೆ ಹಾಕ್ಬೇಕಂತಾರ. ಸುಳ್ಳ ಕರೆಯಪ್ಪ. ಅವ್ರು ಯಾರು ಬೇಕ ಬ್ಯಾಡ ಬಿಟ್ರು ನೆಡುವಂಗಿಲ್ಲ. ದೊಡ್ಡ ಹಬ್ಬಂದು ಬೇಕ, ಗಿಡ್ಡ ಹಬ್ಬಂದು ಬೇಕ. ಎಲ್ಲ ಹಬ್ಬಗಳು ಆಶೀರ್ವಾದ ಇದ್ರು ನಾವು ಬದುಕಕ್ಕ ಕಷ್ಟ ಆಗೈತಿ ಈಗಿನ ಕಾಲದಾಗ. ದೊಡ್ಡ ಹಬ್ಬನ ಸುದ್ದಿ ಗಿಡ್ಡ ಹಬ್ಬಕ್ಕೆ ಬೇಕು. ಯಾಕೆ ಬೇಕು? ಹಂಗನ್ನ ಅನ್ನಕ ನಮಗಾಗುದಿಲ್ಲ. ಎಲ್ಲ ಹಬ್ಬಗಳು ಸುದ್ದಿ ಬೇಕ ನಮಗ. ಎಲ್ಲ ಹಬ್ಬಗಳು ಆಶೀರ್ವಾದ ಬೇಕ. ಎಲ್ಲರೂ ಒಂದ ದೊಡ್ಡಪ್ಪ ಗಿಡ್ಡಪ್ಪ ಇಬ್ಬರ ನ್ಯಾಯದೊಳಗ 3ನೇದವಾಗ ಆಯ ಹಾಕತ್ ನೋಡ್ರಿ. ಬಿಜಾಪುರ್ಲಿದ್ ಬರ್ಲಕತ್ತೀವ್ರಿ ನಾವು. 20 ವರ್ಷ ಮೊದ್ಲ ನಮಗೆ ಚಲೋ ಆಗ್ಯದ ಪೈಲೆ. ಅವಾಗ ಸುಟ್ಟು ಹಂಗೆ ಬರ್ಲಕತ್ತೀವಿ ನಾವು. ಅಂದ್ರೆ ಯಾವ ರೀತಿ ಕಷ್ಟಗಳಿದ್ವು ಅಮ್ಮ ನಿಮ್ಗೆ? ನಮಗ ಮಕ್ಕಳದು ಇಷ್ಟಿತ್ತು. ಮಕ್ಕಳು ಚಲೋ ಆಯ್ತು.
ಆಯಿತು ಈಗ ಮೊಮ್ಮಕ್ಕಳದು ಚಲೋ ಆಗ್ಲಕತ್ತೆ ನಾವು ಹಂಗೆ ಬರ್ಲಕತ್ತೆ ಬಿಟ್ಟಿಲ್ಲ ಅಜ್ಜಾಗ ಚಲೋ ಆಗಿದೆ. ಅಂದ್ರೆ ನೀವು ಬೇರೆದವ್ರಿಗೆ ಕರ್ಕೊಂಡ್ ಬಂದಿದ್ರ ಅಮ್ಮ ಇಲ್ಲಿ ಯಾರಿಗಾದ್ರು? ಕರ್ಕೊಂಡು ಬಂದಿರ ಅವರು ಚಲೋ ಆಗ್ಯಾರ. ಚಲೋ ಆಗ್ಯಾರ. ನನ್ನ ಮಗಳದು ತವ್ರ ಮನೆ ನನ್ನ ಮಗಳದು ಮೊಮ್ಮಕ್ಕಳಿಗೆ ಚಲೋ ಆಗ್ಯದ, ವರ ಬಂದದ. ಆಯ್ತು ಇನ್ನೊಬ್ರಿಗೆ ಹೇಳಿ ಅವ್ರಿಗೆ ವರ ಬಂದದ. ಅವ್ರಿಗೆ ಹಿಂಗೆ ಹೇಳ್ಕೊಂಡು ಹೋಗಿ ಅವ್ರು ಬಂದು ಹೋಗ್ಯಾರ ನೋಡಿ, ಚಲೋ ಆಗ್ಯದ್ರಿ ಅವ್ರಿಗೆ. ಅಂದ್ರೆ ಕಷ್ಟಗಳಿದ್ರೆ ಅಷ್ಟೇ ಕರೀತೀರ? ಯಾರು ಕಷ್ಟಗಳಿದ್ರು ಕರೀತಾರ. ಮತ್ತೆ ಏನಾರ ಪಾರ್ಲಮ ಲಗ್ನದು ಮಕ್ಕಳಾಗಲಾರ್ದು ಇದೆಲ್ಲ ಕರೆದ್ರೆ ಬರ್ತೇವು. ಮಕ್ಳು ಆಗದೆ ಇರೋರ್ಗು ಇಲ್ಲಿ ದೇವ್ರ ಹೇಳ್ತಾರ? ಹೇಳ್ತಾರ ಚಲೋ ಆಗ್ಯದ, ಮಕ್ಳು ಆಗ್ಯಾವಲ್ಲ ಈಗ ಇವೆರಡು ಬಿಟ್ಟೇವ್ ನೋಡಿ. ಅಜ್ಜಾರ ಆಶೀರ್ವಾದ ಮೇಲೆ ಬಿಟ್ಟೇವ. ಎಷ್ಟು ರೂಪಾಯಿ ಕೊಡ್ತೀರಿ ಇಲ್ಲಿ ಅಜ್ಜಾರಿಗೆ? ಏನು ರೊಕ್ಕ ಇಲ್ಲ ರೂಪಾಯಿ ಇಲ್ಲಪ್ಪ, ಹಂಗೆ ಪುಗ್ಸೆಟ್ಲಿ ಹೇಳ್ತಾನ ನಮಗ ಅಜ್ಜ. ಎಲ್ಲರಿಗೂ ಒಬ್ರಿಗೆಲ್ಲ ಎಲ್ಲರಿಗೆ ಚಲೋ ಹೇಳ್ತಾನೆ. ಅಂದ್ರೆ ನಿಮ್ ಕಷ್ಟಗಳ ಪರಿಹಾರ ಆದ್ಮೇಲೆ ದುಡ್ಡು ಬೇಡ್ತಾರ ಹೇಗೆ? ಇಲ್ಲ ನಮ್ಮ ಮನಸ್ಸಲ್ಲಿದ್ದ ಅಜ್ಜಾಗ ಹಾಕಿದ್ರೆ ಒಂದೇ, ಇಲ್ಲಿಕ್ರ ಅಜ್ಜ ಬೇಡಂಗಿಲ್ಲ, ರೊಕ್ಕದ ಸುದ್ದಿ ಇಲ್ಲ. ಅಣ್ಣ ನೀವು ಎಜುಕೇಟೆಡ್ ಅನ್ಸುತ್ತೆ, ನೀವು ಹೇಗೆ ದೇವ್ರನ್ನ ನಂಬಿದ್ರಿ? ನಂಗೆ ಚಲೋ ಮಾಡ್ಯಾರಣ್ಣ, ಎಜುಕೇಟೆಡ್. ಇಲ್ಲಿ ನಂಬಿಕೆ ಐತೆ? ನಂಬಿಕೆ ಐತಣ್ಣ. ನನ್ನ ಲಗ್ನ ಆಗೈತಣ್ಣ, ಚಲೋ ಮಾಡ್ಯಾರ ಆತ. ಮತ್ತೆ ಅಜ್ಜಾರ ಆಶೀರ್ವಾದದಿಂದ ಲಗ್ನ ಆಯ್ತಾ? ಅಜ್ಜಾರ ಆಶೀರ್ವಾದ ಆಗೈತಣ್ಣ, ಚಲೋ ಮಾಡ್ಯಾರ. ಈಗ ಬೇರೆದವರು ನಿಮ್ಗೆ ಹೇಳಿರ್ತಾರೆ ಅಜ್ಜಾರು ಹಿಂಗೆ ದೇವ್ರ ಹೇಳ್ತಾರ ಹಂಗೆ ಹೇಳ್ತಾರ ಅಂತ, ನೀವು ಅವ್ರಿಗೆ ಏನು ಹೇಳ್ತೀರಿ? ಚಲೋ ಮಾಡ್ಯಾರ, ಚಲೋ ಹೇಳ್ತೀನಿ ಅಣ್ಣ. ಇಲ್ಲಿ ಬಂದು ಪರೀಕ್ಷೆ ಮಾಡ್ತೀನಿ, ಹೇಳ್ತೀನಿ ಅವ್ರಿಗೆ. ಚಲೋ ಆಗ್ಯಾರ, ಲಗ್ನ ಆಗ್ಯಾದ, ಆಯಿತು ಮಕ್ಕಳಾಗ್ಯಾವ. ಈಗ ನಮಗೂ ಮಕ್ಕಳಾಗ್ಯಾವ, ನೀವು ಹೋಗಿ ಕೇಳಿದ್ರೆ ನಿಮಗೂ ಆಗ್ತದ. ನಿಮ್ಮೂರು ಯಾವ್ದು? ನಮ್ದ್ರಿ ಗೊಬ್ಬರ್ರಿ. ನಮ್ಗೆ ಆರಾಮಿದ್ದಲ್ಲ, ನಾವು ಭಾಳ ಆರಾಮಿದ್ದಲ್ಲ. ನಾನು ಆರಾಮಾಗಿನಿ. ನೀವು ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿ ಬರಕ? ನಾನು ಬರಕ ನೋಡ್ರಿ ಒಂದು ವರ್ಷ ಆಯ್ತು. ಒಂದು ವರ್ಷದಲ್ಲಿ ಅಜ್ಜಾರು ನಿಮ್ ಕಷ್ಟ ಪರಿಹಾರ ಮಾಡಿದ್ರು? ಆರಾಮ ಬೇಸಬಾಡೀನಿ, ಬೇಸಾಗ್ಯದ ನನಗೆ ಸ್ವಲ್ಪ ಆರಾಮಿದ್ದಲ್ಲ. ತಾತ್ನಲ್ಲಿಗೆ ಬಂದೀನಿ, ಎಲ್ಲಿಗೂ ಹೋಗಿಲ್ಲ ನಾನು. ಎಲ್ಲಿಗೆ ಹೋಗಲ್ಲ, ತಾತ್ನಲ್ಲಿಗೆ ಬಂದೀನಿ. ಎಲ್ಲಕ್ಕಿಂತ ಮುನ್ನ ಎಲ್ಲಿಗಾದ್ರೂ ಹೋಗ್ತಿದ್ರ? ದವಾಖಾನೆ ಎಲ್ಲ ತೋರ್ಸ್ಕೊಂಡ್ರಿ ಆರಾಮಾಗಿಲ್ರಿ. ದವಾಖಾನೆ ತೋರ್ಸ್ಕೊಂಡಿ, ದೇವ್ರಿಗೆ ಹೋಗಲಿ ಎಲ್ಲಿಗೆ ಹೋಗಿಲ್ಲ, ಇಲ್ಲಿಗೆ ಬಂದು ಬಿದ್ದೀನಿ ನೋಡ್ರಿ. ಆರಾಮಾಗ್ಯಾದ ನನಗೆ, ಆರಾಮ ಕಾಡ್ತದ ನನಗೆ, ಆರಾಮಾಗ್ಯದ ನಮಗೆ. ಏನು ದವಾಖಾನೆ ಎಲ್ಲ ತೋರ್ಸ್ಕೊಂಡ್ರಿ ಆರಾಮಾಗಿಲ್ಲ. ತಾತ್ನಾಲಿಗೆ ಬಂದು ಬಿದ್ದೀನಿ, ತಾತೆ ಆರಾಮ ಮಾಡಿ. ನೀವು ಎಷ್ಟು ಕೊಟ್ರಿ ಅಜ್ಜಾರ್ಗೆ ರೊಕ್ಕ? ಏನು ಕೊಟ್ಟಿಲ್ರಿ, ಏನೇನು ಕೊಟ್ಟಿಲ್ಲ, 1 ರೂಪಾಯಿ ಕೊಟ್ಟಿಲ್ಲ. ಇಂದು ಬಂದೀವಿ, ಆಧಾರ ಹಚ್ಕೊಂಡ್ವಿ, ಇಲ್ಲೇ ತಿಂದೀವಿ. ಅಯ್ಯೋ ತಾತ ಮಾಡಿಸಿದ್ವಿ, ಹೋಗಿವಿ ನಾವು. ಸುಳ್ಳು ಅನ್ಬಾರ್ದು. ತಾತನ ನಮ್ಮ ಅಪ್ಪಂದು ನಿಮ್ಗೆ ಅಷ್ಟೇ ಬೇಡಲ್ವಾ, ಏನು ಬೇರೆದವ್ರಿಗೆ ಬೇಡ್ತಾರ ದುಡ್ಡು? ಎಲ್ಲದು ಯಾರು ಬೇಡಂಗಿಲ್ಲ, ಸುಳ್ಳು ಅನ್ಬಾರ್ದು. ತಾತನಲ್ಲಿ ಬಂದೀವಿ, ಮಕ್ಕಂತೀವಿ, ತಿಂತೀವಿ, ಉಣ್ತೀವಿ, ಓದ್ತೀವಿ. ಯಾರ್ಯಾರು ಬೇಡಂಗಿಲ್ಲ. ನಮ್ಮ ಮನಸ್ಸಿನಾಗ ನಾವೇ ತಾತಗೆ ಇಷ್ಟೇ ನೋಡ್ರಿ. ಅಜ್ಜ 1 ರೂಪಾಯಿ ನಮ್ಮಲ್ಲಿ ತಗೊಂಡಿರಿ. ಇನ್ನು ಚಲೋ ಆದಾಗ ಕಂದೂರಿ ಮಾಡ್ತೇವೆ. ಸುಳ್ಳು ಅನ್ಬಾರ್ದು. ನನ್ನ ಮೊಮ್ಮಗನಿಗೆ ಭಾಳ ಇದಿತ್ತು ರೀ, ಪೇಪ್ರಿ ಬಂದು ಬೆಳಿತಿದ್ದ. ನನ್ನ ಮೊಮ್ಮಗ ಈಗ 20 ವರ್ಷನೂ ಅದಾನ. ಅವರಪ್ಪ ಬೇಡ್ಕೊಂಡಿದ್ನಂತ, ನನಗೆ ಆರಾಮಾಗಲಿ ನನ್ನ ಮಗನಿಗೆ ಕಂದೂರಿ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದ. ನನ್ನ ಮಗ ವಾದ. ಅಂದ್ರೆ ಇಲ್ಲಿ ಬೇಡ್ಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ಮೊಮ್ಮಗನಿಗೆ ಚಲೋ ಆಗ್ಯದ ನೋಡಿ. ತಂದೆ ಮುಗಿದು ಅವು ಆರಂಭದಲ್ಲಿ ತೀರ್ಕೊಂಡ, ಮಗನಿಗೆ ಕಾಡ್ಲಕತ್ತಾಣ. ಮಗ ಬಂದು ಬೇಡ್ಕೊಂಡ್ಲು, ಸಸಿ ಮಾಡಿದ್ಲು, ಕಂದೂರಿ ಮಾಡಿ ಹೋದಲು. ಈಗ ಚಲೋ ಆಗ್ಯದಪ್ಪ, ಚಲೋ ಆಗ್ಯದ. ಅಮ್ಮ ನಮಸ್ತೆ. ನಮಸ್ಕಾರ ರೀ. ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಅಜ್ಜಾರು ನಿಮ್ಗೆ? ಅದೇ ನಮ್ಗೆ ಹೊಟ್ಟೆ ಬ್ಯಾನ್ ಇತ್ತು, ಈಗ ಬಂದ ಮೇಲೆ ಆರಾಮಾಯ್ತು ನನಗೆ. ಇಲ್ಲಿ ಅಜ್ಜಾರು ಬಂದ್ಮೇಲೆ ಆರಾಮಾಯ್ತು. ನೀವು ಯಾವ ರೀತಿ ನಂಬಿದ್ರ ದೇವ್ರ? ಹೇಗೆ ಒಮ್ಮೆ ನಂಬಿದ್ರ, ಇಲ್ಲಿ ಬಂದು ಪರೀಕ್ಷೆ ಮಾಡಿ ನಂಬಿದ್ರ? ಇಲ್ಲ ಒಮ್ಮೆನೇ ನಂಬಿದ್ವಿ. ಇಲ್ಲಿ ಬರ್ಬೇಕಂತ ಮಾಡಿದ್ವಿ, ಬಂದ್ಬಿಟ್ವಿ, ಆರಾಮಾಯ್ತು. ನಮ್ಮ ಅತ್ತೆ ನಮ್ಮಮ್ಮ ಇಲ್ಲೇ ಆರಾಮಾರ ಎಲ್ಲರೂ. ನನ್ನ ತಮ್ಮ ಕೂಡ ಇಲ್ಲೇ ಆರಾಮಾಯ್ತು. ನಮ್ಮ ಅಕ್ಕನ ಮಗಳು ಕೂಡ ಇಲ್ಲೇ ಆರಾಮಾಯ್ತು. ಅಂದ್ರೆ ನಿಮ್ಮ ಮನೆ ಮಂದಿಗೆ ಆರಾಮಿದ್ದಿಲ್ಲ? ಎಲ್ಲರೂ ಏನು ಆರಾಮಿದ್ದಿಲ್ಲ. ಇಲ್ಲಿಗೆ ಬಂದ ಮೇಲೆ ಎಲ್ಲರೂ ಆರಾಮಾಯ್ತು, ಅದಕ್ಕೆ ಬಂದಿದ್ರು. ಅವರು ಕಂದೂರಿ ಮಾಡಿದೆ, 1 ರೊಟ್ಟಿ ಕೊಟ್ಟನ ತಿಂತೀವಿ, ಹೋಗ್ತೀವಿ, ಬರ್ತೀವಿ. ನಮ್ಗೆ ಏನೇನಿಲ್ಲ. ನಮ್ಮ ಅಪ್ಪ ತಿಂದೀವಿ. ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತೀರ? ಒಂದೇ ಮಾತು ಏನು ಹೇಳಿ, ಅಜ್ಜಾರು ಯಾವ ರೀತಿ? ನಮಗೆ ಚಲೋ ಆಗ್ಯದ, ನಮ್ಮನ್ನ ನಡ್ಕೋತೇವೆ. ಚಲೋ ನೀವು ನಡ್ಕೊಂಡ್ರೆ ನೀವು ಪಡ್ಕೋಬಹುದು. ನಮಗೆ ಚಲೋ ಆಗ್ಯದ, ನಾವು ನಡ್ಕೋತೀವಿ. 1 ರೂಪಾಯಿ ರೊಕ್ಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ, ಬಾಗಲಕೋಟೆ ಹಾಗೂ
ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ